ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ನೆನ್ನೆ ಸಪ್ನಾ ಬುಕ್ ಹೌಸ್ಗೆ ಹೋಗಬೇಕು ಅಂತ ಇದ್ವಿ. ನೆನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು ಮಳೆ ಬೇರೆ ಬರ್ತಾ ಇದೆ. 15 ಕಾಲೇಜ್ ಇದೆ. ಸೊ ಅದಕ್ಕೋಸ್ಕರ ಬುಕ್ ತೊಗೋಬೇಕು, ಟೆಕ್ಸ್ಟ್ ಬುಕ್ಸ್ ತೊಗೋಬೇಕಂತೆ. ನಮಗೆಲ್ಲ ಇಲ್ಲೇ ಜಯನಗರ್ ಸಪ್ನಾ ಹೌಸಲ್ಲಿ ಸಿಗುತ್ತೆ. ಯಾವುದೇ ಥರ ಟೆಕ್ಸ್ಟ್ ಬುಕ್ಸ್ ಆಗಲಿ, ನೋಟ್ ಬುಕ್ಸ್ ಆಗಲಿ, ಹೋಲ್ಸೇಲಲ್ಲಾಗಲಿ ಎಲ್ಲ ಥರ ಬುಕ್ಸು ನಮ್ಗೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ರೂಪಾನು ಬರ್ತಾ ಇದ್ದಾಳೆ, ವರ್ಷನೂ ಆಶಿಕನೂ ರೆಡಿ ಆಗಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಹಾಗೆ ಜಯನಗರೆಲ್ಲ ಒಂದು ಶಾಪ್ ಮಾಡ್ಕೊಂಡು ಬರೋಣ. ಐಟಮ್ಸ್ ಎಲ್ಲ ತೊಗೋಬೇಕಿದೆ. ಹಾಗೆ ಮತ್ತೆ ಯಾವುದಾದ್ರೂ ತರಕಾರಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀವಿ ಕುಮಾರಸ್ವಾಮಿ ರೋಡ್ ಕಡೆಯಿಂದ. ನಮಗೆ ಇಲ್ಲಿಂದ ಹೋಗೋಕ್ಕೆ 20 ನಿಮಿಷ ಆಗುತ್ತೆ. ಫಸ್ಟು ನಾವು ಸಪ್ನಾ ಹೌಸ್ಗೆ ಹೋದ್ವಿ. ಅಲ್ಲಿ ಬುಕ್ ಸೆಂಟರಲ್ಲಿ ವರ್ಷಂಗೆ ಏನು ಬುಕ್ ಬೇಕೋ ಅದೆಲ್ಲ ತೊಗೊಂಡ್ವಿ. ನೋಡ್ರೆ ಗ್ರೌಂಡ್ ಫ್ಲೋರಲ್ಲಿ ಆ ಬುಕ್ಸ್ ಎಲ್ಲ ಇರಲಿಲ್ಲ. ಎಲ್ಲ ಥಿಂಗ್ಸ್ ಎಲ್ಲ ಇತ್ತು, ಮತ್ತು ಎಲ್ಲ ಐಡಲ್ಸ್ ಎಲ್ಲ ಇತ್ತು. ನಿಮಗೆ ಗಣೇಶನ ಐಡಲ್ಲು, ಹಾಗೆ ಪ್ರಧಾನಿ ಮೋದಿ ಅವ್ರದ್ದು ಐಡಲ್ ಇತ್ತು. ಹಾಗೆ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ಸ್ದು, ಮತ್ತು ನಿಮಗೆ ಕಾಮಿಕ್ಸ್ ಆಗಲಿ, ಬುಕ್ಸ್ ಆಗಲಿ, ಸ್ಟೋರಿ ಬುಕ್ಸ್ ಆಗಲಿ, ಮಕ್ಕಳು ಮತ್ತು ಸ್ಕೂಲ್ದು ಎಜುಕೇಷನ್ ಪರ್ಪಸ್ ಬುಕ್ಸ್ ಎಲ್ಲ ನಿಮಗೆ ಎಲ್ಲೂ ಸಿಗದೆ ಇರೋದನ್ನ ಅಲ್ಲಿ 4th ಬ್ಲಾಕ್ ಸಪ್ನಾ ಬುಕ್ ಹೌಸಲ್ಲಿ ನಿಮಗೆ ಸಿಗುತ್ತೆ. ತುಂಬಾ ಹತ್ತಿರ ಇದೆ. ಜಯನಗರ್ಗೆ ಬಂದರೆ ನಿಮಗೆ ನಡ್ಕೊಂಡು ಬೇಕಾದರೆ ಹೋಗ್ಬೋದು. ಅಷ್ಟು ತುಂಬ ನಿಯರ್ ಬೈ ಆಗಿದೆ. ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ, ಅಲ್ಲಿ ನಮಗೆ ಬುಕ್ಸ್ ಸಿಕ್ತು. ಹಾಗೆ ಬೇರೆ ಯಾವುದಾದ್ರೂ ಬುಕ್ಸ್ ಬೇಕಾ, ಮತ್ತು ಏನಾದರೂ ಡ್ರಾಯಿಂಗ್ಗೆ ಅಥವಾ ಕಲರಿಂಗ್ ಮಾಡೋಕ್ಕೆ ಏನಾದರೂ ಬೇಕಾ, ಹೊಸ ಐಟಮ್ಸ್ ಏನಾದರೂ ಬಂದಿದೆಯಾ ಅಂತ ರೂಪ ಮತ್ತು ಆಶಿಕಾ ನೋಡ್ತಾ ಇದ್ದಾರೆ. ಏನಾದರೂ ಒಂಥರ ಡಿಸೈನ್ ಮಾಡೋಣ ಫ್ರೀ ಟೈಮಲ್ಲಿದ್ದಾಗ ಅಂತೆಲ್ಲ ತೊಗೊಳ್ತಾ ಇದ್ದಾರೆ. ಅವರು ಏನಾದರೂ ಕಲರಿಂಗ್ ಬೇಕು ಅಂತಂದರೆ ಆಯಿಲ್ ಪೇಂಟಿಂಗ್ಸು, ಪೇಸ್ಟಲ್ಸು ಇದೆಲ್ಲ ತೊಗೊಳ್ತಾ ಇದ್ದಾರೆ. ಹಾಗೆ ವರ್ಷ ಬುಕ್ಕೆಲ್ಲ ಸರ್ಚ್ ಮಾಡಿಕೊಂಡು ತೊಗೊಂಡು ಯಾವುದಾದ್ರೂ ನಮಗೆ ಬುಕ್ಸ್ ಇಲ್ಲ ಸಿಗಲಿಲ್ಲ ಅಂತಂದರೆ ಎಲ್ಲೂ ಇಲ್ಲಿ ಬಂದು ತೊಗೋತೀವಿ. ಹಾಗೆ ಬಂದು ಖಾಲಿ ಹೋಗಂಗೆ ಎಲ್ಲ ಬುಕ್ ಸಿಗುತ್ತೆ. ಸಪ್ನಾ ಹೌಸಲ್ಲಿ ನಿಮಗೆ ಬುಕ್ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಥರದ್ದು ಬುಕ್ಸ್ ಎಲ್ಲ ತೊಗೊಂಡು. ಇಲ್ಲಿ ಹೋಗೋಣ. ಏನು ಬೇಕೋ ಎಲ್ಲ ತೊಗೊಂಡು ನಾವು ಮತ್ತೆ ಇದು ಲಿಫ್ಟ್ಗೆ ವೆಯ್ಟ್ ಮಾಡಿ ಮತ್ತೆ ಬಂದು ಕೆಳಗೆ ಇಳಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ. ಮಳೆ ಬೇರೆ ಬರ್ತಿತ್ತು. ಸೊ ಅದಕ್ಕೋಸ್ಕರ ಕಾಫಿ ಕುಡಿಯೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡು ಕಾಫಿ ಸೆಂಟರ್ಗೆ ಹೋದ್ವಿ. ನೋಡ್ರಿ ಅಲ್ಲೇ ಕಾಫಿ ಎಲ್ಲ ಗ್ರೈಂಡ್ ಮಾಡ್ಕೊಡ್ತಾರಲ್ಲ ಅದ್ರ ಶಾಪ್ ಇತ್ತು. ಅಲ್ಲೇ ಎಲ್ಲ ತೊಗೊಂಡು ಕಾಫಿ ಕುಡ್ಕೊಂಡ್ವಿ. ಹಾಗೆ ಫಸ್ಟು ಬುಕ್ ತೊಗೊಂಡಿರೋದನ್ನೆಲ್ಲ ವರ್ಷ ಬಿಲ್ ಮಾಡಿಸ್ಕೊಂಡು ಎಲ್ಲ ಗ್ರೌಂಡ್ ಫ್ಲೋರ್ ಇದೆ ಬಿಲ್ಡಿಂಗ್ ಸೆಂಟರು. ಹಾಗೆ ಪರ್ಸ್ ಆಗಲಿ ಮತ್ತು ಎಲ್ಲ ಏನೇನು ನಿಮಗೆ ಬೇಕು ಅಂಥದ್ದೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಕೃಷ್ಣನ ಐಡಲ್ಲು ಹಾಗೆ ವಿಘ್ನೇಶ್ವರನ ಐಡಲ್ ಅಂತ ಎಂಟ್ರೆನ್ಸಲ್ಲೇ ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಹಾಗೆ ಕಾಫಿ ಸೆಂಟರ್ಗೆ ಹೋಗಿ ಕಾಫಿ ಪೌಡರು ತೊಗೊಂಡು, ಕೃತಿಕಾ ಕಾಫಿ ಪೌಡರ್ ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೂ 640 ಏನೋ ಪರ್ kg ತೊಗೊಂಡು ಅಲ್ಲೇ ಕಾಫಿನೂ ಮಾಡಿಕೊಡ್ತಾರೆ ಸ್ಪೆಷಲಾಗಿ ಅಲ್ಲಿನ ಕಾಫಿ ಪೌಡರಲ್ಲಿ. ಅದು ತೊಗೊಂಡು ಕಾಫಿ ಕುಡ್ಕೊಂಡ್ವಿ. ಎಲ್ಲರೂ ತುಂಬ ಟೇಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಕಾಫಿ. ಆ ವೆದರ್ಗೆ ಎಲ್ಲ ಕಾಫಿ ಕುಡಿದಿದ್ದು ಒಳ್ಳೆ ಟೈಮಿಂಗ್ಸಲ್ಲಿ. ಹಾಗೆ ವೈಲ್ಡ್ ಕ್ರಾಫ್ಟ್ಗೆ ಹೋದ್ವಿ. ಆಶಿಕಂಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಿತ್ತು, ಬ್ಯಾಗ್ ತೊಗೋಬೇಕು ಅಂತ ಹಠಾನೇ ಮಾಡ್ತಿದ್ಲು. ಆನ್ಲೈನಲ್ಲಿ ಬೇರೆ ಆರ್ಡ್ರು ಮಾಡಿದ್ವಿ. ನೋಡೋಣ ಒಂದ್ಸರಿ ಚೆಕ್ ಮಾಡೋಣ. ಇಲ್ಲೇ ಜಯನಗರಲ್ಲಿ ಇದೆಯಲ್ಲ ವೈಟ್ ಕ್ರಾಫ್ಟ್ ಅಂತ, ಹೋಗಿ ಬ್ಲ್ಯಾಕ್ ಕಲರೇ ಪರ್ಟಿಕ್ಯುಲರಾಗಿ ಬೇಕು ಅಂತ ಹೋಗಿ ನೋಡಿದ್ವಿ. ತುಂಬಾ ರಶ್ ಇತ್ತು, ತುಂಬಾ ಟ್ರಾಫಿಕ್ ಆಗೋಗಿತ್ತು. ನೋಡ್ರೆ ಬ್ಯಾಗೆಲ್ಲ ಒಂದೊಂದು ನಿಮಗೆ ಟ್ರಾಲೀಸ್ ಎಲ್ಲ ನಿಮಗೆ 50% ಆಫರ್ ಇತ್ತು. ಸ್ಕೂಲ್ ಬ್ಯಾಗ್ಸಲ್ಲೆಲ್ಲ ಏನೂ ಇರಲಿಲ್ಲ. ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗೋದೇ 2,500 2500 ಸ್ಟಾರ್ಟ್ ಆಗುತ್ತೆ. ನಿಮಗೆ ಲೀಟರ್ಸ್ ಪ್ರಕಾರನೂ ಸಿಗುತ್ತೆ. 32, 33, 44, 40 ಈ ಥರ ಎಲ್ಲ ಸಿಗುತ್ತೆ. ನಮಗೆ 44 ಲೀಟರ್ಸ್ದು ಬ್ಯಾಗ್ ಬೇಕಾಗಿತ್ತು, ಅಲ್ಲಿ ಇರಲಿಲ್ಲ. ಸೊ ಅಲ್ಲಿ ತುಂಬ ನಮ್ಗೆ ಇಷ್ಟ ಆಗಲಿಲ್ಲ. ಬೇರೆ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಬೇಕಾಗಿತ್ತು ನಮಗೆ. ಪರ್ಟಿಕ್ಯುಲರ್ಲಿ ಅವ್ರ ಸ್ಕೂಲಲ್ಲಿ ಬ್ಲ್ಯಾಕ್ ಕಲರ್ ಬೇಕು. ಸೊ ಅದಕ್ಕೋಸ್ಕರ ಆನ್ಲೈನಲ್ಲೇ ಮಾಡಿದ್ದೀವಲ್ಲ ಅಂತ ನೋಡ್ಕೊಂಡು ಬಂದ್ವಿ. ಹಾಗೆ ಹೋಗ್ತಾ ಈ ಶಾಪಲ್ಲಿ ಗಂಧದ ಕಡ್ಡಿ ಸಿಗುತ್ತೆ. ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಹೋದಾಗೆಲ್ಲ ಆಗಾಗ ತೊಗೊಂಡು ಬರ್ತೀವಿ. 160 ರೂಪೀಸ್ಗೆ 10 ಸ್ಟಿಕ್ಸ್ ಇರುತ್ತೆ. ಒಂದು ಫುಲ್ ದೊಡ್ಡದಿರುತ್ತೆ ಆ ಸೈಜಲ್ಲಿ, ಮತ್ತು ದಪ್ಪನೂ ಇರುತ್ತೆ. ಒಂದು ದಿನ ಎಲ್ಲ ಉರಿತಾ ಇರುತ್ತೆ. ಮಾರ್ನಿಂಗ್ 10 o'clockಲ್ಲಿ ಹಚ್ಚಿದ್ರೆ ನಿಮಗೆ ಸಂಜೆ ಈವ್ನಿಂಗ್ 4 o'clock ಗಂಟ ಉರಿತಾ ಇರುತ್ತೆ. ತುಂಬಾ ಚೆನ್ನಾಗಿ ಗಮ್ ಅನ್ನತ್ತೆ ಅಲ್ಲಿ. ಹೋಗ್ತಾ ಹಾಗೆ ಝೂಡಿಯೋಗೆ ಹೋಗೋಣ ಅಂತ ಹೋಗಿದ್ವಿ. ಯಾಕಂದರೆ ನಾವು ಟ್ರಿಪ್ ಹೋಗ್ತಾ ಇದ್ವಿ. ಸೊ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೋಬೇಕಿತ್ತು. ಅದಕ್ಕೆ ಮಕ್ಕಳಿಗೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹೊರಗಡೆ ಎಲ್ಲ ಅಂತ ಹೋಗೋಣ ಅಂತ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊತಿದ್ವಿ. ಹಾಗೆ ಮದರ್ಸ್ ಡೇ ಇತ್ತಲ್ಲ, ರೂಪ ಅಮ್ಮಂಗೆಲ್ಲ ಗಿಫ್ಟ್ ಕೊಡಿಸ್ಬೇಕು ಅಂತಿದ್ಲು. ಅದಕ್ಕೆ ಅಮ್ಮಂಗೆಲ್ಲ ಗಿಫ್ಟ್ ಕೊಡೋಕ್ಕೆ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ತೊಗೊತಾ ಇದ್ದಾಳೆ. ಹಾಗೆ ನಾವೇನು ತೊಗೊಂಡಿದ್ವಿ ಕುರ್ತಾಸ್ ಎಲ್ಲ, ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ಸ್ ಬೇಕಿತ್ತು. ಅದನ್ನೂ ಹೋಗಿ ಪರ್ಚೇಸ್ ಮಾಡ್ಕೊಂಡ್ವಿ. ಅಲ್ಲೇ ಪಕ್ಕದಲ್ಲಿರೋ ಪ್ಯಾಂಟ್ ಸೆಂಟರಲ್ಲಿ ಲೆಗ್ಗಿನ್ಸ್ ತೊಗೊಂಡ್ರು. ಹಾಗೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಎಲ್ಲ ತೊಗೊಂಡ್ರು. ಹಾಗೆ ಮಾವಿನ ಹಣ್ಣೆಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ಶಾಗಿ ಸಿಗ್ತಾಯಿತ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿತ್ತು ಅಂತಂದರೆ. ಈಗ ಬೇರೆ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋನು ತೊಗೊಂಡ್ವಿ. 260, 300 ಆ ಥರ ಇತ್ತು ರೇಟೆಲ್ಲ. ಆಲ್ಫೋನ್ಸಾ
ಬ್ಯಾಗನ್ ಪಲ್ಲಿ ಈ ಥರ ಎಲ್ಲ ತೊಗೊಂಡ್ವಿ. ಹಾಗೆ ತುಂಬ ಸುಸ್ತಾಗಿತ್ತು ನಡ್ಕೊಂಡು ರೆಡಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಹೋಗಿ ಕುಡ್ಕೊಂಡ್ವಿ. ಅವರು ಒಂಥರ ಬಾಟಲಲ್ಲಿ ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಚಳಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಪಾಪ್ಕಾರ್ನ್ ಬೇರೆ ತಿನ್ಕೊಂಡ್ವಿ. ಹಾಗೆ ಇನ್ನೇನು ಬರ್ತಾ ಬರ್ತಾ ಅಲ್ಲಿ ಎಗ್ ಕುಲ್ಫಿ ಮಾಡ್ತಿದ್ರು. ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಹಲೋ ಫ್ರೆಂಡ್ಸ್, ಈಗ 10 o'clock ಆಗ್ತಾ ಇದೆ. ಮನೆಗೆ ಬಂದ್ವಿ 9:30 ಆಗೋಗಿತ್ತು. ತುಂಬಾ ಫುಲ್ಲು ಎಲ್ಲ ಬ್ಯುಸಿ ಇತ್ತು. ಕ್ಯಾಬು ಅದು ಇದು ಎಲ್ಲ, ಆಟೋನೂ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಎಗ್ ರೈಸ್ ಮಾಡ್ಕೊಂಡು ತಿಂದ್ವಿ. ಎಗ್ ರೈಸ್ ಮಾಡ್ಕೊಂಡು ತಿಂದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ, ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡಿ ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಶಾರ್ಟ್ಸ್ ನೋಡಿ. ಇನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ವ್ಲಾಗ್ಸ್ ಬರುತ್ತೆ, ಅದು ಲಾಂಗ್ ವೀಡಿಯೋಸಲ್ಲಿ ಬರುತ್ತೆ, ಅದು ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.